ಸಿದ್ದರಾಮಯ್ಯ ಒಂದು ಸ್ಟೇಟ್ಮೆಂಟ್ ಕೊಟ್ರಲ್ಲ, ಅದು ಇಡೀ ರಾಜ್ಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಈಗ ಯತೀಂದ್ರ ಹೇಳಿಕೆ ಹಿಂದೆ ಇರುವಂತಹ ಉದ್ದೇಶ ಆದ್ರೂ ಏನು ಅನ್ನೋದು ಈಗ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ಗೆ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉತ್ತರಾಧಿಕಾರಿ ಘೋಷಣೆ ಸದ್ಯಕ್ಕೆ ಅಪ್ರಸ್ತುತ. ಈ ತರದ ಹೇಳಿಕೆಗಳು ಹಗುರವಾಗುವಂತೆ ಮಾಡುತ್ತೆ. ಯಾರೂ ಮಾತಾಡಬಾರದು ಅಂತ ಹೈಕಮಾಂಡ್ ಹೇಳಿದೆ. ಸಿಎಂ ಸಹ ಬಹಿರಂಗವಾಗಿ ಮಾತನಾಡಬೇಡಿ ಅಂತ ಹೇಳಿದ್ದಾರೆ. ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ನಾನು ಮಾತಾಡಲ್ಲ. ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳುತ್ತೆ. ನಾವೆಲ್ಲ ಮಾತಾಡಿ ಗೊಂದಲವನ್ನು ಸೃಷ್ಟಿ ಮಾಡಬಾರ್ದು. ನಮ್ಮಲ್ಲಿ ಬಣ ಇಲ್ಲ. ಡಿಕೆ ಸಾಹೇಬ್ರು ಬಣ ಪಾಲಿಟಿಕ್ಸ್ನ ಒಪ್ಪಲ್ಲ ಅಂತ ಗ್ಯಾರಂಟಿ ನ್ಯೂಸ್ಗೆ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಪ್ಪ ಇವರೆಲ್ಲ ಡಿಕೆ ಸಿಎಂ ಆಗಬೇಕು ಅಂತೇಳಿ ನೋಟಿಸ್ ಅನ್ನು ತಗೊಂಡಿದ್ದಾರೆ. ಕೆಲವೊಬ್ರು ನೋಟಿಸ್ ಕೊಟ್ಟಿದೆ ಹೈಕಮಾಂಡ್ ಕೆಲವರಿಗೆ. ಹಿಂಗಿರುವಾಗ ಒಂದು ವಾಯ್ಸ್ ಏನ್ ರೇಸ್ ಆಗ್ತಾ ಇದೆ ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೂ ಒಂದು ನೋಟಿಸ್ ಜಾರಿ ಮಾಡ್ಬೇಕೀಗ. ಜೊತೆಗೆ ಎಳಸು ಸ್ಟೇಟ್ಮೆಂಟ್ ಅವ್ರು ಕೊಟ್ಟಿರೋದು. ಹಿಂಗೆ ಒಂದು ಬಣ ಇದೀಗ ಯತೀಂದ್ರ ಅವರ ವಿರುದ್ಧ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. ಕಾರಣ ಸಿದ್ದರಾಮಯ್ಯ ಅವರು ತಮ್ಮ ರಾಜಕೀಯ ಸಂಧ್ಯಾಕಾಲದಲ್ಲಿದ್ದಾರೆ ಅಥವಾ ಕೊನೆಗಾಲದಲ್ಲಿದ್ದಾರೆ. ಅವರ ಮುಂದಿನ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ರಲ್ಲ, ಇದೇ ಒಂದು 4-5 ದಿನದ ಹಿಂದೆ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. 4 ದಿನ ಆಗ್ತಿದ್ದಂಗೆ ಅವ್ರ ಮಗ ಇಂಥ ಸ್ಟೇಟ್ಮೆಂಟ್ ಕೊಡ್ತಾರೆ. ಇದು ರಾಜಕೀಯ ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ. ಅದು ಈ ಸಂದರ್ಭದಲ್ಲಿ ನನ್ನ ಕಲೀಗ ವೀರೇಶ್ ದಾನಿ ಕುಣಿಗಲ್ ಎಂಎಲ್ಎ ಡಾಕ್ಟರ್ ರಂಗನಾಥ್ ಅವ್ರ ಜೊತೆಗೆ ಒಂದು ಚಿಟ್ಚಾಟ್ ನಡೆಸಿದ್ದಾರೆ. ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ ಕೇಳೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ನವೆಂಬರ್ ತಿಂಗಳಿನಲ್ಲಿ ಬಹುದೊಡ್ಡದಾದಂತಹ ಬದಲಾವಣೆ ಆಗುತ್ತೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇವೆ. ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಇದೀಗ ಕುಣಿಗಲ್ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ರಂಗನಾಥ್ ಅವರಿದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ಒಂದು ಕಡೆ ಅಧಿಕಾರ ಹಂಚಿಕೆಯ ವಿಚಾರ ಚರ್ಚೆ ಆಗ್ತಾ ಇದೆ, ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತೇಳಿ ಯತೀಂದ್ರ ಅವ್ರು ಹೇಳ್ತಾರೆ. ಏನು ಹೇಳ್ತಾರೆ? ಅವ್ರು ಯತೀಂದ್ರ ಅವ್ರನ್ನೇ ಕೇಳಬೇಕು. ಅದೆಲ್ಲ ಹೇಳಿಕೆಗಳು ಯಾವ ರೀತಿ ಯಾವ ಉದ್ದೇಶಕ್ಕೋಸ್ಕರ ಕೊಟ್ಟಿದ್ದಾರೆ ಏನು ಅಂತ ಅವ್ರನ್ನೇ ಕೇಳಬೇಕೆ ಹೊರತು ಅದ್ರ ಬಗ್ಗೆ ನಾನೆಲ್ಲ ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ನಮ್ದೇನಿದ್ರು ನಮ್ಮ ಗುರಿ ಇವತ್ತು ಕಾಂಗ್ರೆಸ್ ಪಕ್ಷ 2028ಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ತರಬೇಕು ಅನ್ನೋದು ಒಂದಷ್ಟೇ ಗುರಿ ಇರೋದು. ಈಗ ಸಿಎಂ ಸಿದ್ದರಾಮಯ್ಯನವರು ನಾನು 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ರು. ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಉತ್ತರಾಧಿಕಾರಿ ಘೋಷಣೆ ಬೇಕಿತ್ತಾ ಅಂತ? ಅಪ್ರಸ್ತುತ ಸಂದರ್ಭ, ಅದನ್ನು ನಾನು ಕಾಮೆಂಟ್ ಮಾಡಬಾರ್ದು. ಬಟ್ ಈ ಥರ ಹೇಳಿಕೆಗಳು ಹಗುರವಾಗುತ್ತೆ. ಸೊ ಹಾಗಾಗಿ ನೀವು ಯತೀಂದ್ರ ಅವ್ರನ್ನೇ ಕೇಳಿ ಯಾವ ಕಾರಣಕ್ಕೋಸ್ಕರ ಹೇಳಿದ್ದಾರೆ ಅಂತ. ಯಾರು ಇದ್ರ ಬಗ್ಗೆ ಮಾತಾಡಬಾರ್ದು ಅಂತ ನಮ್ಮ ಹೈಕಮಾಂಡರ್ ಹೇಳಿದ್ದಾರೆ, ಮುಖ್ಯಮಂತ್ರಿ ಸಾಹೇಬರು ಹೇಳಿದ್ದಾರೆ, ಉಪಮುಖ್ಯಮಂತ್ರಿ ಸಾಹೇಬರು ಹೇಳಿದ್ದಾರೆ. ಅದರಂತೆ ನಡಿಬೇಕಾದಂಥದ್ದು ನಮ್ಮ ಜವಾಬ್ದಾರಿ ಅಂತ ನಾನು ಭಾವಿಸ್ತೇನೆ. ನಾನು ಯಾರೂ ಮಾತನಾಡಬಾರ್ದು ಅಂತ ಹೇಳಿ ಹೈಕಮಾಂಡ್ ಹೇಳಿದೆ ಸರ್. ಈ ಹಿಂದೆ ನೀವು ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳಾಗಿ ಬೆಂಬಲಿಗರಾಗಿ ನೀವಾಗಿರ್ಬೋದು, ಇಕ್ಬಾಲ್ ಹುಸೇನ್ ಆಗಿರ್ಬೋದು, ಚನ್ನಗಿರಿ ಶಾಸಕ ಬಸವರಾಜ ಶಿವಗಂಗಾ ಆಗಿರ್ಬೋದು, ಎಲ್ಲರೂ ಸಹ ಒಂದೇನೋ ಅಭಿಮಾನದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಹೇಳಿದ್ರಿ. ಅದಕ್ಕೆ ನಿಮಗೆ ಬಹುದೊಡ್ಡದಾದಂಥ ನೋಟಿಸ್ ಕೊಟ್ಟರು. ಆದರೆ ಯತೀಂದ್ರ ಅವರ ವಿಚಾರದಲ್ಲಿ ಯಾಕೆ ಹೀಗೆ ಅಂತ ನೀವು ಪಾರ್ಟಿ ಹೈಕಮಾಂಡ್ನಲ್ಲಿ ಕೇಳಿ. ಅದನ್ನು ನಾನು ಉತ್ತರ ಕೊಡೋಕ್ಕೋಗಲ್ಲ. ನಾನು ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆ ವಿಚಾರದಲ್ಲಿ ನಾವು ಒಪ್ಪಂದದ ಮೇಲಿದ್ವಿ ಅನ್ನೋ ಒಂದು ಮಾತನ್ನು ಈ ಹಿಂದೆ ಕೆಲ ತಿಂಗಳುಗಳ ಹಿಂದೆ ಹೇಳಿದರು. ಅಧಿಕಾರ ಹಂಚಿಕೆ ಒಪ್ಪಂದ ಆಗುತ್ತಾ ನವೆಂಬರ್ಗೆ ಅಂತ? ಅದು ನೋ ಕಾಮೆಂಟ್ಸ್. ನಾನು ಮಾತಾಡಬಾರ್ದು ಅಂತ ಈಗ ನಾನು ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಸೊ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆಯೇ ಸಾಕಷ್ಟು ಗೊಂದಲಗಳು ಉಂಟಾಗ್ತಾ ಇರುವಂಥದ್ದು. ಕೆಲವು ಸಚಿವರುಗಳು ಹೈಕಮಾಂಡ್ ತಂದು ಸ್ಪಷ್ಟವಾದಂಥ ನಿರ್ಧಾರವನ್ನು ತಿಳಿಸ್ಬಿಡ್ಲಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೇನು ಹೇಳ್ತೀರಾ? ಮತ್ತೊಮ್ಮೆ ಅದು ಹೈಕಮಾಂಡ್ ಅವರು ನಿರ್ಧಾರ ತೆಗೆದುಕೊಳ್ಳೋಂಥದ್ದು. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದು ಶಿರಸ ವಹಿಸಿ ಕಾಂಗ್ರೆಸ್ಸಿನ ಪ್ರತಿಯೊಬ್ಬರು ಕೇಳ್ತಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾವ್ಯಾರು ಪ್ರಶ್ನೆ ಮಾಡ್ದಲೆ ಅದು ಯಾವ ಸೂಕ್ತ ಕಾಲದಲ್ಲಿ ಏನೇನು ಹೈಕಮಾಂಡ್ ತೆಗೆದುಕೊತಾರೆ ಆ ನಿರ್ಧಾರಕ್ಕೆ ನಾವು ಬದ್ಧವಾಗಿರೋಣ. 2023 ಚುನಾವಣೆ ವೇಳೆಯಲ್ಲಿ DCM ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಸಾಕಷ್ಟು ಶ್ರಮವನ್ನು ವಹಿಸಿದರು. KPCC ಅಧ್ಯಕ್ಷರೇ CM ಆಗುವುದು ಅಂತಂದು ರೂಢಿ ಅದು ಕಾಂಗ್ರೆಸ್ ಪಕ್ಷದಲ್ಲಿ. ಆದರೆ ಅವರಿಗೆ CM ಸ್ಥಾನ ತಪ್ಪಿತು. ಈಗ ಏನಾದರೂ ಆ ಅವಕಾಶಗಳು ಇವೆಯಾ ಅಂತ? ಮತ್ತೊಮ್ಮೆ ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಅದೆಲ್ಲ ಮುಖ್ಯಮಂತ್ರಿಗಳ ವಿಚಾರಗಳಲ್ಲಿ ಹೈಕಮಾಂಡ್ ತೆಗೆದುಕೊಂಡಂಥ ನಿರ್ಧಾರಕ್ಕೆ ನಾವುಗಳೆಲ್ಲ ಮಾತನಾಡಿ ಪಕ್ಷಕ್ಕೆ ಗೊಂದಲ ಮಾಡಬಾರ್ದು ಅನ್ನೋದನ್ನು ಏನು ಸೂಚನೆ ಕೊಟ್ಟಿದ್ದಾರೆ ಅದರಂತೆ ನಾವು ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಲಿಕ್ಕೆ ಹೋಗಲ್ಲ. ಇದಿಷ್ಟು ಕುಣಿಗಲ್ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ರಂಗನಾಥ್ ಅವರ ಮಾತುಗಳು. ಕ್ಯಾಮ್ರಾಮನ್ ವಿನಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.